ಶರಣಾಗ್ತಾ ಇದ್ದಾರೆ. ಈ ಸ್ವಾಮಿ ಕರ್ಕೊಂತಾ ಇದ್ದಾನೆ. ಇಲ್ಲಿ ಬಂದವರಿಗೆಲ್ಲ ಅವರು ಕಷ್ಟ ಅವ್ರದ್ದು ಬೇಡಿಕೆಗಳು ಅವ್ರದ್ದು ಏನೇನು ಬಂದು ಬೇಡ್ಕೊಂಡು ಹೋಗ್ತಾರೆ ಅದೆಲ್ಲ ನಿವಾರಣೆ ಆಗ್ತಾ ಇದೆ. ಅವ್ರಿಗೆ ಒಳ್ಳೇದಾಗ್ತಾ ಇದೆ. ಹಾಗಾಗಿ ವರ್ಷಕ್ಕೆ ಜಾಸ್ತಿ ಜನ ಸೇರಿ ಈ ಸ್ವಾಮಿ ಸ್ಥಳಕ್ಕೆ ಬಂದು ಪುನೀತರಾಗ್ತಾ ಇದ್ದಾರೆ. ಹಾಗಾಗಿ ಈ ಇಡೀ ನಮ್ಮ ಭಾರತ ದೇಶದಲ್ಲಿ ಸೇವಾಲಾಲ್ ಜನ್ಮಭೂಮಿ ಅಂದರೆ ಇದು ನಂಬರ್ 1 ಆಗಿದೆ. ಇಲ್ಲಿ ಕಲಾಕೃತಿ ಇದೆ, ನೋಡೋಕ್ಕೆ ಭಾರಿ ವೈಭವವಾದ ಒಂದು ವಾತಾವರಣ ಮಾಡಿದ್ದಾರೆ ಇಲ್ಲಿ ಕಮಿಟಿಯಿಂದ. ಇಲ್ಲಿ ನೋಡುವಂಥ ಜಾಗ ಇದೆ. ಈ ಎಲ್ಲೆಲ್ಲಿಂದನೂ ಮಹಾರಾಷ್ಟ್ರ, ಗೋವಾ, ಆಂಧ್ರ ಬೇರೆ ಬೇರೆ ಕಡೆಯಿಂದ ಬರ್ತಾ ಇದ್ದಾರೆ ಜನ ಭಕ್ತಾದಿಗಳು. ಇಲ್ಲಿ ಹತ್ತಿರ ಇದ್ದವರಿಗೂ ಸಹ ಗೊತ್ತಿರಲಿಲ್ಲ, ಈಗ ಗೊತ್ತಾಗಿಲ್ಲ ಕೆಲವರಿಗೆ. ತಾವುಗಳು ಎಲ್ಲರೂ ಈ ಸ್ವಾಮಿಯ ಜನ್ಮಭೂಮಿಯಲ್ಲಿ ಬಂದು ಪಾವನ ಆಗ್ರಿ ಅಂತ ಹೇಳಿ ನಿಮ್ಮಲ್ಲಿ ನಾನು ಕೇಳಿಕೊಳ್ಳುತ್ತೇನೆ. ಹಾಗಾಗಿ ಇಲ್ಲಿ ನೋಡಿದರೆ ನಿಮಗೆ ಇನ್ನೊಂದ್ಸಲ ಬರಬೇಕಂತ ಅನಿಸ್ತತೆ. ಈ ಜಾಗ ಅಂತ ಪವಿತ್ರ ಜಾಗ ಆಗಿದೆ. ಇಲ್ಲಿ ಪ್ರತಿಷ್ಠಾನ ಇದೆ, ಕಮಿಟಿ ಇದೆ. ಇಲ್ಲಿ ಇದು ಪೂರ್ತಿ ಪಾರ್ಕಿಂಗ್ ಎಲ್ಲ ಮಾಡಿದ್ದಾರೆ, ಕಲಾಕೃತಿ ಮಾಡಿದ್ದಾರೆ. ಇಲ್ಲಿ ನೋಡೋದು ಬಹಳ ವೈಭವ ಇದೆ. ಸಾಧು ಭವಾನಿ ಅಂತ ಮಾಡಿದ್ದಾರೆ ಕಲ್ಯಾಣಿ. ಅಲ್ಲಿ ರಾಜಸ್ಥಾನದಿಂದ